ನಮಸ್ಕಾರ ರೈತ ಬಾಂಧವರೇ, ರೈತ ಸಂತೆ ಸಮಾಚಾರ ಚಾನಲ್ಗೆ ಸ್ವಾಗತ. ನಾವು ಇವು ಒಂದು ತಿಂಗಳ ಹಿಂದೆನೆ ಶಿವಾಂಪುರ ಕ್ರಾಸ್ ಅಲ್ಲಿರೋ ಈ ತೋಟಕ್ಕೆ ಬಂದಿದ್ವಿ, ರಮೇಶ್ ಅಣ್ಣ ಅವ್ರ ತೋಟಕ್ಕೆ. ಅವಾಗ ಇನ್ನೂ ಯಾವ್ದು ರೀತಿ ಫಲ ಬಂದಿರ್ಲಿಲ್ಲ, ಈ ಹೀರೆಕಾಯ್ದೆ ಆಗ್ಲಿ ಆಮೇಲೆ ಈ ಹೂವಿಂದೇ ಆಗ್ಲಿ. ಸೊ ಅದಕ್ಕೆ ಅವ್ರು ಹೇಳಿದ್ರು ಮತ್ತೆ ಒಂದ್ ತಿಂಗಳಾದ್ಮೇಲೆ ಬಂದೆ ನೋಡಿ ಯಾವ ತರ ಬಿಟ್ಟಿರುತ್ತೆ ಅಂತ ಹೇಳಿದ್ರು. ಸೊ ಮತ್ತೆ ತಿರ್ಗಾ ವಿಸಿಟ್ ಮಾಡಿದೀನಿ. ಏನ್ ದೂರ ಇಲ್ಲ, ಹೊಸಕೋಟೆಯಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಒಂದ್ಸಾರಿ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದೀವಿ. ಚೆನ್ನಾಗಿ ಬಿಟ್ಟಿದೆ ಎಲ್ಲ, ಹೀರೆಕಾಯಿನೂ ಚೆನ್ನಾಗಿ ಬಂದಿದೆ, ಇಳುವರಿ ಹಾಗೂ ಹೂವಿಂದು ಚೆನ್ನಾಗೇ ಬಂದಿದೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಳಿ. ಏನಿಲ್ಲ ಸರ್, ಅದೇ ಲಾಸ್ಟ್ ಟೈಮ್ ಬಂದು ಹೋಗಿದ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ತುಂಬಾ ಬಂದಿದ್ವಿ. ಸಂತೋಷ ಬಂದಿದ್ದಕ್ಕೆ. ಏನ್ ಸರ್ ಚೆನ್ನಾಗಿದೆ ಹೀರೆಕಾಯಿ ಎಲ್ಲ? ಏನ್ ಮಾರ್ಕೆಟ್ ಚೆನ್ನಾಗಿದೆ ಆಪ್ಕಾಮ್ ರೇಟ್? ಪರವಾಗಿಲ್ಲ ಸರ್, ಆಪ್ಕಾಮ್ಸ್ ಅಲ್ಲಿ 35 ಇದೆ. ಹೊರಗಡೆ ಲೋಕಲ್ ಅಲ್ಲಿ 25 ರೂಪಾಯಿ ಇದೆ. ನಾಳೆ ಆಪ್ಕಾಮ್ಸ್ ಕಟ್ ಮಾಡ್ಬೇಕು ಹೀರೆಕಾಯಿ. ಚೆನ್ನಾಗಿ ಬಂದಿದೆ ಸರ್, ಇಳುವರಿ ಚೆನ್ನಾಗಿ. ಪರವಾಗಿಲ್ಲ. ಮಳೆ ಸರ್ 2 ತಿಂಗಳಿಂದ ತುಂಬಾ ಮಳೆ ಇದೆ ನಮ್ಗೂನು. 2 ತಿಂಗಳಾಯ್ತು ಸರ್ ಮಳೆ ಸ್ಟಾರ್ಟ್ ಆಗಿ. ಅದಕ್ಕೆ ಒಂಚೂರು ಗಿಡಗಳೆಲ್ಲ ಈ ತರ ತಳಗಡೆ ಬಾಳೋದು ಮಾಮೂಲಿ. ಮತ್ತೆ ಈ ಹೂವಿಂದ ಏನ್ ಸರ್ ರೇಟ್ ಚೆನ್ನಾಗಿದೆ? ದಸರಾ ದೀಪಾವಳಿ ಬಂತಲ್ಲ ಇವಾಗ, ತುಂಬಾ ಕಡಿಮೆ ಆಯ್ತು. ಇವತ್ತಿಂದ ಸ್ವಲ್ಪ ಹಬ್ಬ ಇನ್ನೆಲ್ಲ 3 ದಿವಸ ಇದೆಯಲ್ಲ, ಈಗ ಜಾಸ್ತಿ ಆಗಿದೆ. 300 ರೂಪಾಯಿ ವರೆಗೂ ಇದೆ. ನಮ್ದು 220 ಹೋಗಿದೆ ಹೂವು. ಇವತ್ತು ಮಾರ್ಕೆಟ್ ಹೋಗಿತ್ತು ನಮ್ದು. ಹೊಸಕೋಟೆ ಕಟ್ ಮಾಡಿದ್ವಿ. ಸರ್ ಏನೋ ಈ ತರ ನೀವು ಆದ್ರೆ ಮತ್ತೆ ಈ ಯುವ ರೈತರಿಗೆ ನೀವು ಒಂಥರ ಮಾದರಿ ಆಗ್ತೀರಾ, ಅದಕ್ಕೆ ನಾನು ತಿರ್ಗಾ ವಿಸಿಟ್ ಮಾಡಿನೇ ತೋರ್ಸೋಣ ಅಂತ ಬಂದಿಲ್ಲ ಸರ್. ನಾವು ಬೆಳೆದಿದೀವಿ, ನೀವು ನೋಡಿಸ್ತಾ ಇದೀರಿ. ಯಾಕಂದ್ರೆ ಏನ್ ಗೊತ್ತಾ ಸರ್, ಇವಾಗ ಎಲ್ರು ಬರೇ ಬೆಂಗಳೂರು ಇದೇ ಕೆಲ್ಸ ಅದು ಇದು ಅಂತಾನೆ ಹೋಗ್ತಾ ಇದಾರೆ. ನಾನು ಯಾಕೆ ತಿರ್ಗಾ ಬಂದು ವಿಸಿಟ್ ಮಾಡ್ತಾ ಇರೋದಂದ್ರೆ, ಈ ತರ ಫಲ ಸಿಗುತ್ತೆ, ಯಾವ್ದೇ ಕಷ್ಟಪಟ್ರೆ ಸಿಗುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಅನ್ನೋದನ್ನ ತೋರ್ಸ್ಕೊಳ್ಳೋಕೋಸ್ಕರನೇ ಬಂದಿರೋದು. ಹೌದು ಸರ್, ಪರವಾಗಿಲ್ಲ, ಚೆನ್ನಾಗ್ ಬಂದಿದೆ. ಅದೇ ತುಂಬಾ ಮಳೆ ಇರೋದ್ನಿಗೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ ನೋಡಿ. ಇಲ್ಲೆಲ್ಲ ಕೀಟಗಳು ಬಂದು ಕುತ್ಕೊಂಡು ಊಜಿ ಸರ್, ಊಜಿ ಹೀರೆ ಗಿಡಕ್ಕೆ ಬರುತ್ತೆ ಅಂದ್ಬಿಟ್ಟು ಗಮ್ ಪೇಪರ್ ಹಾಕಿ ಅದ್ರಲ್ಲಿ ಬೀಳುತ್ತೆ. ಗಮ್ ಪೇಪರ್ ಹಾಕಿದೀರಾ? ಹೂಜಿ ಹುಳುಗಳು ಬರುತ್ತೆ. ಎಷ್ಟು ಒಂದ್ ಲೈನ್ಗೆ 1-2 ಪೇಪರ್ ಹಾಕಿರ್ತೀರಾ ಹಿಂಗೆ? ಲೈನ್ ಹಾಕಿದೀವಿ ಸರ್. ಲೈನ್ ಇಲ್ಲಿದೆ, ಅಲ್ಲಿದೆ, ಲೈನ್ ಅಲ್ಲಿ ಇದೆ. ಆ ಊಜಿ ಹುಳುಗಳಿಂದ ಏನ್ ತೊಂದರೆ ಆಗತ್ತೆ ಸರ್ ಗಿಡಗೆ? ಸರ್ ಈ ತರ ನೋಡಿ, ಇಲ್ಲೇ ಇದೆ ನೋಡಿ, ಈ ತರ ಬೆಂಡ್ ಆಗುತ್ತೆ ಎಲ್ಲ, ಊಜಿ ಚುಚ್ಚು ಬಿಡುತ್ತೆ ಅದಕ್ಕೆ. ಅದರಿಂದ ಈ ತರ ಬೆಂಡ್ ಆಗೋ ಒಂದು ಊಜಿ ಒಂದು 100 ಸಾರಿ ಬೇಕಾದ್ರೆ ಕುಚ್ಚುತ್ತೆ ಒಂದು ಕಾಯಿಗೆ. ಈ ತರ ಅದೆಲ್ಲ ಕಂಟ್ರೋಲ್ ಮಾಡ್ಬೇಕು ಸರ್. ಅದೆಲ್ಲ ಸೆಕೆಂಡ್ ಕ್ವಾಲಿಟಿ ಇದೆ ಇದೆಲ್ಲ. ಊಜಿ ನೋಡಿ, ಇದು ಈ ತರ ಊಜಿ ಕಚ್ಚಿಲ್ಲ ಅಂದ್ರೆ ನೋಡಿ, ಈ ತರ ಸ್ಟ್ರೈಟ್ ಆಗಿ ನೇರವಾಗಿರುತ್ತೆ ಇದು. ಸರ್ ಈ ತರ ನೇರವಾಗಿ ಬರುತ್ತೆ. ಥ್ಯಾಂಕ್ ಯು ಸರ್. ಈ ತರ ಮಾಹಿತಿ ಗೊತ್ತಿರ್ಲಿಲ್ಲ, ನಿಜ ನನಗೂ ಹೊಸದೆ. ನಾನು ಒಬ್ಬ ರೈತನೇ, ಸೊ ಹಾಗಾಗಿ ಇದೊಂದು ಗೊತ್ತಿರಲಿಲ್ಲ ಸರ್. ಧನ್ಯವಾದಗಳು ಇದನ್ನು ತಿಳಿಸಿದ್ದಕ್ಕೆ. ನಮಸ್ಕಾರ. ಇನ್ನು ಎಷ್ಟು ದಿನ ಬರುತ್ತೆ ಸರ್ ಇದು ಹೂವು? ಇನ್ನ 1.5 ತಿಂಗಳು ಇರುತ್ತೆ ಸರ್. ಇನ್ನ 1.5 ತಿಂಗಳು ಇರುತ್ತೆ. ಹಬ್ಬ ಎಲ್ಲ ಮುಗಿಯೋವರೆಗೂ ಹೌದು ಬರುತ್ತೆ. ದೀಪಾವಳಿಗೂ ಇರುತ್ತೆ ಸರ್. ಎಲ್ಲ ಚೆನ್ನಾಗಿ ರೇಟ್ ಇರುತ್ತೆ ಬಿಡಿ ಸರ್. ಇವತ್ತು ಮಾರ್ಕೆಟ್ ಚೆನ್ನಾಗಿದೆ. ಇವತ್ತು ತುಂಬಾ ಇದೆ ಸರ್. ಹಬ್ಬ ಬಂತಲ್ಲ, ಅದ್ರಿಂದ ತುಂಬಾ ರೇಟ್ ಇದೆ. ಇಷ್ಟು ದಿವಸನು ತುಂಬಾ ಕಡಿಮೆನೇ ಇತ್ತು, ಡಲ್ ಆಗಿತ್ತು. 40, 50, 60, 80 ಈ ತರ ಇತ್ತು ಸರ್. ಏನಿಲ್ಲ ಸರ್, ಅದನ್ನೆಲ್ಲ ತೆಗಿಬಹುದು ಬಿಡಿ. ಇವಾಗ ಇನ್ನೊಂದ್ ಮಂತ್ ಅಲ್ಲಿ ಹಬ್ಬ ಇದ್ರಲ್ಲಿ ತೆಗಿಬಹುದು. ನೋಡೋಣ ಏನಾಗುತ್ತೆ ಅಂತ. ಇಲ್ಲ ಸರ್, ಹಂಗೆ ರೈತರದ್ದು ಒಂಥರ ಲಾಟ್ರಿ ಜೀವನನೇ ಆಗೋಗಿದೆ. ಬಂದ್ರೆ ಬಂದೇ ಬಿಡುತ್ತೆ, ಇಲ್ಲ ಅಂದ್ರೆ ಹೋಗುತ್ತೆ. ಒಂದ್ರಲ್ಲಿ ಬರುತ್ತೆ, 2ರಲ್ಲಿ ಹೋಗುತ್ತೆ ಸರ್. ಅದ್ರಲ್ಲೇನು ಎರಡೊಂದ್ ಮಾತಿಲ್ಲ. ಒಂದ್ರಲ್ಲಿ ಬಂದ್ರೆ 2ರಲ್ಲಿ ಹೋಗೋದು ಖಚಿತ. ಅಂದ್ರೂ ನೀವು ಮುಂಚೆಯಿಂದನೂ ವ್ಯವಸಾಯದಲ್ಲೇ ತೊಡಗಿದ್ದೀರಾ, ಹಾಗಾಗಿ ನೀವೇ ಒಂಥರ ಮಾದರಿ. ಯಾಕಂದ್ರೆ ಹಿಂಜರಿದೇನೆ ಮಾಡ್ತಾ ಇದೀರಲ್ಲ, ಅದೇ ಒಂದು ನಮ್ಗೆ ಒಂಥರ ಇನ್ಸ್ಪಿರೇಷನ್ ಆಗತ್ತೆ ಅಷ್ಟೇ. ಸರ್ ಹಾಗೆ ಏನಂದ್ರೆ, ಇದನ್ನ ಬೆಳಿಬೇಕಾದ್ರೆ, ಈ ಹೂವಿನ ಗಿಡಗಳನ್ನ ಬೆಳಿಬೇಕಾದ್ರೆ ಯಾವ ತರ ಒಂಚೂರು ಮಾಹಿತಿ ಹೇಳ್ತೀರಾ? ಯಾಕಂದ್ರೆ ಚೆನ್ನಾಗಿ ಬೆಳೆ ಬಂದಿದೆ ಈ ತೋಟದಲ್ಲಿ. ಸರ್ ಇದು ರಾಯಕೋಟೆಯಿಂದ ತಂದಿರೋದು ನಾರಿದು. ಒಂದ್ ನಾರಿನ ಬೆಲೆ ₹1.20 ಇದು. ಸೆಂಟೆಲ್ ಅನ್ಬಿಟ್ಟಿದ್ದು ಚೆನ್ನಾಗೇ ಬಂದಿದೆ. ಹೂವು ಎಲ್ಲ ನೋಡಿ, ನೀವೇ ಕಣ್ಣಲ್ಲಿ ನೋಡಿ, ಚೆನ್ನಾಗಿ ಬಂದಿದೆ. ಅಂದ್ರೆ ಒಂದ್ 3 ತಿಂಗಳದ ಸರ್ ಇದು ಹೂ? 3.5 ತಿಂಗಳು ಬೇಕು ಸರ್ ಶಾಂಪಲ್ ಆಗಿ ಹೂವು ಸ್ಯಾಂಪಲ್. ಆಮೇಲೆ ಒಂದ್ 2 ತಿಂಗಳು ಕಟಿಂಗ್ ಆಗುತ್ತೆ.
ಕಟಿಂಗ್ ಬರುತ್ತೆ. ಚೆನ್ನಾಗಿ ಬಂದಿದೆ ಸರ್, ಇಳುವರಿ ಎಲ್ಲ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿ ಬಂದಿದೆ. ರೇಟ್ ತುಂಬಾ, ಈಗ ಹಬ್ಬ ಬಂತಲ್ಲ, ವಿಜಯದಶಮಿ ಎಲ್ಲಾನು ಆಯ್ತು, ವಿಜಯದಶಮಿ ಅದೇನು ತುಂಬಾ ರೇಟ್ಗಳು ಈಗ ಜಂಪ್ ಆಗಿದೆ. ಸ್ವಲ್ಪ ಎಷ್ಟು ದಿವಸ ಕಡಿಮೆನೆ ಇತ್ತು, ಈಗ ರೇಟ್ ಇದೆ ಸರ್. ಅದ್ರ ಇನ್ನೊಂದ್ ಏನ್ ಪ್ರಶ್ನೆ ಅಂದ್ರೆ, ಇದನ್ನ ಯಾವ ಸೀಸನ್ ಹಾಕಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ? ಅದ್ ಯಾರಿಗೂ ಗೊತ್ತಿಲ್ಲ ಸರ್. ಆತರ ಗೊತ್ತಿದ್ರೆ ನಮ್ ರೈತರು ಶ್ರೀಮಂತರ ಆಗ್ಬಿಡ್ತಾ ಇದ್ರು ಸರ್ ಎಲ್ಲ. ನಾನ್ ಯಾಕೆ ಹೇಳಿದೆ ಅಂದ್ರೆ, ಇವಾಗ ನೋಡಿ ಲಾಸ್ಟ್ ಇಲ್ಲ ಅದ್ ಹೇಳಕ್ಕೆ ಬರಲ್ಲ, ಯಾರಿಗೂ ಇಲ್ಲಿ ಬರಲ್ಲ. ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಇರ್ತದೆ, ಅದೊಂದ್ ಸ್ವಲ್ಪ ನಮ್ಮ ರೈತರು ಒಂದು ಎಡ ಮೇಲೆ ಹೇಳ್ಬೋದು ಅಷ್ಟೇ. ಇವಾಗ ಬರ್ತದ ಅವಾಗ ಬರ್ತದ, ನಾವ್ ಮಳೆಗಾಲದಲ್ಲಿ ಏನ್ ಹಾಕ್ಬೇಕಾಯ್ತದ, ಅದು ನಿಜಾನೇ. ಬಟ್ ನಾನ್ ಯಾಕೆ ಕೇಳಿದೆ ಅಂದ್ರೆ ಸರ್, ಇವಾಗ ಲಾಸ್ಟ್ 1 ಮಂತ್ ಅಲ್ಲಿ ರೇಟ್ ಇರ್ಲಿಲ್ಲ. ಹೌದು, 40 ರೂಪಾಯಿ 50 ರೂಪಾಯಿ ಕೆಜಿ ಕೊಟ್ಬಿಟ್ರು. ನಮ್ದೇ 30-40 ಮಾರಿದೀವಿ ಇದನ್ನೇ. ಈಗ ಹಬ್ಬ ಬಂತಲ್ಲ, ಅದರಿಂದ ತುಂಬಾ ರೇಟ್ ಬಂದಿದೆ. ಹೂವನು ಚೆನ್ನಾಗಿದೆ. ಬೆಳಗ್ಗೆನು ಕಟ್ ಮಾಡಿದ್ವಿ, ನಾಳೆ ಮಾಡ್ಬೇಕು ಇದನ್ನ. ಹೊಸಕೋಟೆಗೆ ಕಟ್ ಮಾಡಿ ಬೆಳಿಗ್ಗೆ 9 ಗಂಟೆಗೆಲ್ಲ ನಾವು ಬಿಡ್ಬೇಕು. ಮಾರ್ಕೆಟ್ಗೆಲ್ಲ 9:30 ಕೊಡ್ಬೇಕು ನಾವು. ಇವಾಗ ದಸರಾ, ದೀಪಾವಳಿ, ಗಣೇಶ ಚತುರ್ಥಿ, ಆಮೇಲೆ ಈ ಶ್ರಾವಣ ಮಾಸದ ಹತ್ರಕ್ಕೆ ಒಂಚೂರು ರೇಟ್ ಇರುತ್ತೆ ಅಷ್ಟೇ. ಹೌದೌದು, ಹಬ್ಬಗಳಿದೆಯಲ್ಲ, ಅದರಿಂದ ಸ್ವಲ್ಪ ಗಣೇಶ ಹಬ್ಬಕ್ಕೂ ಸ್ವಲ್ಪ ಕಡಿಮೆನೆ ಇತ್ತು. ಇವಾಗ ವಿಜಯದಶಮಿ ಆಯುಧ ಪೂಜೆ ಇರೋದ್ರಿಂದ ಜಾಸ್ತಿ, ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಆಮೇಲೆ ಕಾಕಡ ಮಲ್ಲಿಗೆ ಈ ತರದ್ ಯಾವ್ದು ಹಾಕಿಲ್ಲ? ಇಲ್ಲ ಸರ್, ನಾವ್ ಅದೆಲ್ಲ ಏನ್ ಬೆಳೆಯಲ್ಲ. ಮತ್ತೆ ಇದ್ರಲ್ಲಿ ಇನ್ನು ಯಾವ್ದಾದ್ರು ವೆರೈಟಿ ಇದೆಯಾ ಹೆಂಗೆ? ಚಾಕ್ಲೇಟ್ ಇದೆ ಇನ್ನೊಂದು. ನೆಕ್ಸ್ಟ್ ಅಲ್ಲಿ ಹೋಗೋಣ. ರಮೇಶನವ್ರೆ, ಇದು ಯಾವ ತಳಿದು ಹೂವಿನ ಗಿಡ? ಐಶ್ವರ್ಯ ಅನ್ಬಿಟ್ಟಿದೆ ಸರ್ ಇದು. ಐಶ್ವರ್ಯ ಅಂದ್ರೆ ಅದು ಯೆಲ್ಲೋ ಕಲರ್ ಆಗ್ತಾ ಇತ್ತು, ಇದು ಯಾವ ಕಲರ್ ಆಗುತ್ತೆ? ಅದು ಸೆಂಟಲ್ ಸರ್, ಅದು ಸೆಂಟಲ್. ಇದು ಐಶ್ವರ್ಯ ಅನ್ಬಿಟ್ಟು ಮುಂಚೆ ಇಲ್ಲಿ ಸೆಂಟಲ್ ಹಾಕಿದ್ವಿ. ಒಂದ್ಸರಿ ಸೆಂಟಲ್ ಹಾಕಿದ್ಮೇಲೆ ಮತ್ತೆ ಅದ್ರ ಭೂಮಿನಾಗ ಸೆಂಟಲ್ ಸದ್ಯಕ್ಕೆ 1-2 ವರ್ಷ ಬೆಳೆಯಕ್ ಆಗಲ್ಲ. ಬೇರೆ ಹೂ ಗಿಡ ಹಾಕ್ಬೋದು. ಇದು ಐಶ್ವರ್ಯ ಅನ್ಬಿಟ್ಟು ಇದು ಹಾಕಿದ್ವಿ, ತುಂಬಾ ಚೆನ್ನಾಗ್ ಬಂದಿದೆ. ಒಳ್ಳೆ ಮಾಹಿತಿ. ಯಾಕಂದ್ರೆ ಕಂಟಿನ್ಯೂಸ್ ಯಾರಿಗೂ ಸೆಂಟಲ್ ಹಾಕಕ್ ಬರಲ್ಲ. ಒಂದ್ಸರಿ ಹಾಕದ್ಮೇಲೆ ಆಗೋ ಸೆಂಟಲ್ ಹಾಕಿ ಗಿಡ ಅದು ಡ್ರೈ ಬ್ಯಾಕ್ ತರ ಆಗೋಗಿ ಒಣಗೋಗ್ತಾ ಇರ್ತದೆ. ಅದಾದ ನಂತರ 2 ವರ್ಷವರೆಗೂ ಅದನ್ನ ಹಾಕಕ್ ಬರಲ್ಲ. 2 ವರ್ಷ ಹಾಕಿದ್ರು ನಮ್ಗೆ ಲಾಸ್ ಅಷ್ಟೇ, ಗಿಡ ಅಲ್ಲೆಲ್ಲ ಹೋಗ್ಬಿಡ್ತದೆ. ಅಲ್ಲ, ಒಳ್ಳೆ ಮಾಹಿತಿ. ಯಾಕಂದ್ರೆ ರೈತ ಗೊತ್ತಿರುತ್ತೆ, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋರ್ಗೆ ಇದೊಂಥರ ಒಳ್ಳೆ ಮಾಹಿತಿ. ಲಾಸ್ಟ್ ಟೈಮ್ ಹಾಕಿದ್ವಿ ಸರ್ ಸೆಂಟಲ್ ಇದಕ್ಕೂ. ಅದಾದ್ಮೇಲೆ ಇದು ಐಶ್ವರ್ಯ ಹಾಕಿದ್ವಿ. ಈಗ ಇದ್ರಲ್ಲೇ ಎಲ್ಲ ಮೊಗ್ಗು ಇನ್ನ 1.5 ತಿಂಗಳು ಬೇಕು ಸರ್. ಇನ್ನ ಇದೆಲ್ಲ ಬರೋದಕ್ಕೆಲ್ಲ ಮೊಗ್ಗು ಸರ್. ಇದೆಲ್ಲ ನೋಡಿ, ಇದೆಲ್ಲ ಮೊಗ್ಗು. ಇದೆಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಹೂವು ಸ್ಟಾರ್ಟ್ ಆಗಕ್ಕೆ? 1.5 ತಿಂಗಳಾಗುತ್ತೆ ಸರ್. ಇನ್ನ ಬರೋದಕ್ಕೆ ಇನ್ನು 1.5 ತಿಂಗಳಾಗುತ್ತೆ. 2 ತಿಂಗಳಾಗಿದೆ, ಇನ್ನ 1.5 ತಿಂಗಳಾಗುತ್ತೆ. ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ. ಹೌದು, ಸೆಂಟಲ್ ಅನ್ಬಿಟ್ಟಿದ್ದು. ಇದು ಐಶ್ವರ್ಯ ಅಲ್ವಾ? ಇದು ಅಲ್ಲ, ಇದು ಐಶ್ವರ್ಯ. ಇದು ಐಶ್ವರ್ಯ ಸರಿ. ಆಮೇಲೆ ಈ ಕಡೆಗೆ ಬೇರೆ ತರ ಕಾಣ್ತಾ ಇದೆ, ಇದೆಲ್ಲ ಹೂವು ಯಾವ್ದು ಸರ್? ಇದು ಚಾಕ್ಲೇಟ್ ಸರ್. ಇದು ಇಲ್ಲೊಂದು ಹೂ ಬಿಟ್ಟಿದೆ. ಸರಿ ಸರ್. ಇದ್ರಲ್ಲೇ ಚಾಕ್ಲೇಟ್ ಹಾಕಿದೀವಿ. ಚಾಕ್ಲೇಟ್ ಅಂದ್ರೆ ನೋಡಿ, ಇಲ್ಲಿ ಹೂವ ಇದೆ ನೋಡಿ, ಇಲ್ಲಿ ಸರ್. ಇಲ್ಲಿ ಹೂವ ಇದೆ. ಇದು ಹೂವ ಒಂದು ಬಂದಿದೆ. ಇನ್ನೆಲ್ಲ ಮೊಗ್ಗು ಸರ್. ಇದೆಲ್ಲ ನೋಡಿ, ಎಲ್ಲ ಓಪನ್ ಆಗ್ತಾ ಇದೆ ಈಗ. ಚಾಕ್ಲೇಟ್ ಇದು ಇನ್ನೊಂದು 15 ಡೇಸ್ ಹೋಗುತ್ತೆ ಸರ್. ಇದು ಇದು 15 ಡೇಸ್ ಆಗುತ್ತೆ. ಚಾಕ್ಲೇಟ್ ಇದು. ಇದು ಬಂದ್ಬಿಟ್ಟು ಚಾಕ್ಲೇಟ್ ವೆರೈಟಿ. ಅದು ಆ ಕಡೆ ಐಶ್ವರ್ಯ. ಹೌದು. ಸರ್, ಇದು ಚೆನ್ನಾಗಿ ರೇಟ್ ಇರುತ್ತೆ ಅದೇ ತರ ಸೆಂಟ್ರಲ್ ತರ? ಇಲ್ಲ, ಸೆಂಟ್ರಲ್ ಆಗಿಂತ ಕಡಿಮೆನೆ ಇರುತ್ತೆ. ಇದು ಕಡಿಮೆ ಅಂದ್ರೆ ತೂಕ ಚೆನ್ನಾಗ್ ಬರುತ್ತೆ. ಇದು ತೂಕದಲ್ಲಿ ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ಮ್ಯಾಚ್ ಆಗ್ಬಿಡುತ್ತೆ ರೇಟ್. ಹೌದು ಸರ್. ಒಟ್ನಲ್ಲಿ ಇದು ಹೂವಿಂದು ಇವಾಗ ತರಕಾರಿ ಜೊತೆಗೆ ಹೂವು ಇದೊಂದು ನಿಮ್ಗೆ ವ್ಯವಸಾಯದಲ್ಲಿ ಕೈ ಹಿಡಿದಿದೆ ಅನ್ಸುತ್ತೆ. ಹೂವು ಸೆಂಟ್ರಲ್ ಇದೆ, ಐಶ್ವರ್ಯ ಇದೆ, ಇದು ಚಾಕ್ಲೇಟ್ ಇದು. ಹಾಗೆ ರಮೇಶನ್ ಅವರೇ, 2 ತಿಂಗಳಿಂದ ಕಂಟಿನ್ಯೂಸ್ ಮಳೆ ಆಗ್ತಾ ಇದೆ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಮಸಾರಿ ಭೂಮಿ, ಕೆಂಪು ಮಣ್ಣು ಅಂತಾರಲ್ಲ, ಅದು ಕಳೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮ್ ನೋಡಿದ್ರೆ ಇಲ್ಲಿ ಒಂಚೂರು ಕಳೆ ಕಾಣ್ತಾ ಇಲ್ಲ. ಯಾವ ತರ ಮೇಂಟೈನ್ ಮಾಡಿದಿರಾ ಸರ್? ಕಳೆ ಔಷಧಿ ಹೊಡೆದಿದೀವಿ ನಾವು. ಕೆಳಗಡೆ ಗ್ರಾಮಕ್ಸಿಲ್ ಹಾಕ್ಬಿಟ್ಟು ಲೀಟರ್ 10 ml ಹಾಕೊಂಡು ಗ್ರಾಮಕ್ಸಿಲ್ ಹೊಡೆದು ಬರ್ನ್ ಮಾಡಿದೀವಿ. ಬರ್ನಿಂಗ್ ಹೊಡೆದಿದ್ವಿ ಎಲ್ಲ. ಆಮೇಲೆ ಮಲ್ಚಿಂಗ್ ಪೇಪರ್ ಕೂಡ ಹಾಕಿದೀರಾ? ಸೊ ಅಲ್ಲಿ ಯಾವ್ದೇ ರೀತಿ ಕಳೆ ಆಗಲ್ಲ ಗಿಡದ ಕೆಳಗಡೆ? ಹೌದು, ಕಳೆ. ಓಕೆ ಸರ್, ಚೆನ್ನಾಗಿದೆ. ಆಮೇಲೆ ಇವಾಗ ಯುವ ರೈತರು ಅಥವಾ ಯಾರಾದ್ರೂ ಈ ಹೂವಿನ ಗಿಡಗಳ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ನೀವು ಏನಂತ ಹೇಳ್ತೀರಾ? ಬೆಳಿಬಹುದಾ ಅಥವಾ ಬೇಡ ಅಂತ ಹೇಳ್ತೀರಾ? ಬೆಳಿಬಹುದು ಸರ್, ಅದ್ರಲ್ಲಿ ಏನು ಎರಡೊಂದು ಮಾತಿಲ್ಲ. ಸೆಂಟಲ್ ಹಾಕದ್ಮೇಲೆ ಒಂದ್ಸರಿ ಹಾಕದ್ಮೇಲೆ ತಿರ್ಗಿ ಮತ್ತೆ ಹಾಕ್ಬಾರ್ದು. ಯಾಕಂದ್ರೆ ಅದು ಗಿಡಗಳು ಹೋಗುತ್ತೆ, ಡ್ರೈ ಬ್ಯಾಕ್ ಆಗುತ್ತೆ, ಒಣಗೋಗುತ್ತವೆ, ತುಂಬಾ ನಷ್ಟ ಆಗ್ಬಿಡ್ತದೆ ರೈತರಿಗೆ. ಆಮೇಲೆ ಅದ್ ಹಾಕದ್ಮೇಲೆ ಐಶ್ವರ್ಯನ ಚಾಕ್ಲೇಟ್ ಹಾಕೊಂಬೋದು, ಏನ್ ತೊಂದ್ರೆ ಇಲ್ಲ. ಹೆಂಗಿದ್ರು ಇದು ತೂಕದಲ್ಲಿ ರೇಟ್ ಕೊಟ್ಟೆ ಕೊಡುತ್ತೆ. ಇದು ಚಾಕ್ಲೇಟ್ ಬಂದು ಹೂವು ದಪ್ಪ ಇರುತ್ತೆ, ಅದು ತೂಕದಲ್ಲಿ ಚೆನ್ನಾಗ್ ಬರುತ್ತೆ. ಅದು ಚಾಕ್ಲೇಟ್ ಹಾಕಿದ್ವಿ, ಇವಾಗ ಚೆನ್ನಾಗೇ ಬಂದೈತೆ.
ನೋಡೋಣ ಇನ್ನ 1.5 ತಿಂಗಳು ಬೇಕು. ಓಕೆ ಸರ್. ನಮ್ಮ ಮನೆ ಬರ್ಕ್ ಏನು ರೇಟ್ ಸಿಗುತ್ತೆ ನೋಡಿ. ಎಲ್ಲ ದೇವರಾಟ ಸರ್, ನಮ್ ಕೈಲಿ ಇವಾಗ ಕಂಟಿನ್ಯೂಸ್ 2 ತಿಂಗಳು ಮಳೆ ಅಂತ ಹೇಳಿದಾರಲ್ಲ. ಹೌದೌದು. ನೋಡಿ ಇವರು ತೋಟದ ಒಳಗಡೆ ಹೋಗುವಾಗಲೂ ಕೂಡ ಒಂಚೂರು ಜಾಗ ವೇಸ್ಟ್ ಮಾಡಿಲ್ಲ. ಈ ತರ ರಸ್ತೆ ಪಕ್ಕದಲ್ಲಿರೋನು ಕೂಡ 1-2 ಸಾಲದಲ್ಲಿ ಮೆಣಸಿನಕಾಯಿ ಗಿಡ ಹಾಕೊಂಡಿದ್ದಾರೆ. ಆಮೇಲೆ ಕೆಳಗಡೆ ಕಸ ಆಗ್ಬಾರ್ದು ಅಂತ ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ಕವರ್ ಮಾಡ್ಕೊಂಡಿದ್ದಾರೆ. ಜಾಗ ಚೆನ್ನಾಗಿ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಈ ಬಂದ್ಬಿಟ್ಟು ಈ ಬೇಲಿ ಕಡೆಗೇನು ಕರಿಬೇವು, ಆಮೇಲೆ ಈ ಚೆನ್ನಾಗಿರೋ ಹೂವಿನ ಗಿಡಗಳು ಹಾಕೊಂಡಿದ್ದಾರೆ. ಸರ್ ಇದು ಯಾವ ಹೂವಿನ ಗಿಡ ಇದು? ಡೇರ ಗಿಡ ಅಂತಾರೆ ಸರ್. ಅದು ಡೇರ ಗಿಡ. ಈ ತರ ಕರಿಬೇವು ಎಲ್ಲಾನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇದನ್ನ ಕವರ್ ಮಾಡಿರ್ಲಿಲ್ಲ, ಹಾಗಾಗಿ ಚೆನ್ನಾಗಿ ಕಟ್ಟಿಗೆ ಎಲ್ಲ ಕಟ್ಬಿಟ್ಟು ಕಟ್ಟಿದ್ದಾರೆ. ಗಿಡ ಕೂಡ ಕೆಳಗಡೆ ಬೆಳೆದೇ ಇರೋ ತರ ಗೊತ್ತಾಯಿದೆ. ಹೂ ಚೆನ್ನಾಗೇ ಬಿಟ್ಟಿದೆ. ಇದನ್ನೆಲ್ಲ ನೋಡಬೇಕು. ಸೊ ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ವಿಸಿಟ್ ಮಾಡ್ತೀನಿ. ಮತ್ತೆ ಏನಾದ್ರು ತರಕಾರಿ ನೆಕ್ಸ್ಟ್ ಟೈಮ್ ಹಾಕಿದ್ರೆ ಅವಾಗ್ನು ವಿಸಿಟ್ ಮಾಡ್ತೀನಿ. ಒಂಚೂರು ಹಿಂಗೆ ಮಾಹಿತಿ ಕೊಡ್ತಾ ಇರಿ ಅಂತ ಕೇಳ್ತೀನಿ ಸರ್. ಆಯ್ತು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.